ನಮಸ್ಕಾರ. ಮುಖ್ಯಾಂಶಗಳು. ಚಾಮರಾಜನಗರದಲ್ಲಿ ಸುಸಜ್ಜಿತ 450 ಹಾಸಿಗೆಗಳ ವೈದ್ಯಕೀಯ ಆಸ್ಪತ್ರೆ ಲೋಕಾರ್ಪಣೆ. ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೌಲಭ್ಯ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ನಾಡಹಬ್ಬಕ್ಕೆ ಎಸ್ಎಂ ಕೃಷ್ಣ ವಿದ್ಯುಕ್ತ ಚಾಲನೆ. ಮೈಸೂರು ದಸರಾವನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ಜಾಲತಾಣವಾಗಿ ರೂಪಿಸಲು ಕ್ರಮ. ಮುಖ್ಯಮಂತ್ರಿ. ಕೋವಿಡ್ ಸಂದಿಗ್ಧತೆಯಲ್ಲಿ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆ 10 ಪಟ್ಟು ಹೆಚ್ಚಳ. ಅಲ್ಪಾವಧಿಯಲ್ಲಿ ಲಸಿಕಾ ಸಂಶೋಧನೆ ದೇಶದ ಸಾಮರ್ಥ್ಯಕ್ಕೆ ಕೈಗನ್ನಡಿ. ಪ್ರಧಾನಿ ನರೇಂದ್ರ ಮೋದಿ. ಮತ್ತು ಸಿಂದಗಿ ಹಾನಗಲ್ ಕ್ಷೇತ್ರಗಳಲ್ಲಿ ಚುರುಕುಗೊಂಡ ರಾಜಕೀಯ ಚಟುವಟಿಕೆ. ಪ್ರಮುಖ ಪಕ್ಷಗಳಿಂದ ನಾಮಪತ್ರ ಸಲ್ಲಿಕೆ. ನಾಳೆ ಉಮೇದುವಾರಿಕೆ ಕೊನೆ ದಿನ. ವಾರ್ತೆಗಳ ವಿವರ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ವೈದ್ಯಕೀಯ ಕಾಲೇಜಿನ 450 ಹಾಸಿಗೆಗಳ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ಮೊದಲ ಮಹಿಳೆ ಸವಿತಾ ಕೋವಿಂದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕನ್ನಡದಲ್ಲಿಯೇ ಭಾಷಣ ಆರಂಭಿಸಿ, ಕರ್ನಾಟಕಕ್ಕೆ ಬರಲು ತುಂಬಾ ಇಷ್ಟ, ನಿಮ್ಮ ಜೊತೆ ಇರುವುದು ಸಂತೋಷ ತಂದಿದೆ ಎಂದ ಅವರು, ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರ ದೇಶದ ಭದ್ರ ಬುನಾದಿಗಳು. ಭಾರತದ ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೆ ವೈದ್ಯಕೀಯ ಸೇವೆ ತಲುಪಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅಖಿಲ ಭಾರತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆಯನ್ನು 6ರಿಂದ 22ಕ್ಕೆ ಹೆಚ್ಚಿಸಲಾಗಿದೆ. ವೈದ್ಯಕೀಯ ಕಾಲೇಜುಗಳ ಮೂಲಸೌಕರ್ಯವೂ ಅಭಿವೃದ್ಧಿಯಾಗುತ್ತಿದೆ ಎಂದರು. I have a suggestion to make. I am told that the area around the CIMS ಸಂಘಟಿತ ಪ್ರಯತ್ನದಿಂದಾಗಿ ಕೋವಿಡ್ ಹತ್ತಿಕ್ಕಲು ಸಾಧ್ಯವಾಯಿತು. ಮತ್ತೊಮ್ಮೆ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಬಿಂಬಿತವಾಯಿತು. ಸವಾಲಿನ ಸಂದರ್ಭದಲ್ಲಿ ವೈದ್ಯರು, ನರ್ಸ್ಗಳು, ಅರೆ ವೈದ್ಯಕೀಯ ಸಿಬ್ಬಂದಿಯ ಸೇವೆ ಸ್ಮರಣೀಯ. ಅದೇ ರೀತಿ ಲಸಿಕಾ ಅಭಿಯಾನದಲ್ಲೂ ದೇಶ ಯಶಸ್ಸು ಸಾಧಿಸಿದ್ದು ವಿಶ್ವ ದಾಖಲೆ ನಿರ್ಮಿಸಿದೆ. ಕಡಿಮೆ ಅವಧಿಯಲ್ಲಿ ಲಸಿಕೆ ಸಂಶೋಧಿಸಿದ ವಿಜ್ಞಾನಿಗಳ ಶ್ರಮವು ಅಭಿನಂದನೀಯ ಎಂದರು. This will be in tune with the true aim of expansion of medical services in the country. The Government of India has already increased the number of the AIIMS from 6 to 22. It is also opening new medical colleges in every district to improve the health infrastructure in the entire country. As new postgraduate colleges are coming up, ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿ ಸ್ಥಾನದಲ್ಲಿದ್ದಾರೆ. ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಪಾಲುದಾರಿಕೆ ಹೊಂದಿದ್ದಾರೆ. ಚಾಮರಾಜನಗರ ವೈದ್ಯಕೀಯ ಕಾಲೇಜಿನಲ್ಲಿ 750 ವೈದ್ಯಕೀಯ ವಿದ್ಯಾರ್ಥಿಗಳ ಪೈಕಿ 300ಕ್ಕೂ ಹೆಚ್ಚು ಮಂದಿ ಮಹಿಳೆಯರಿದ್ದಾರೆ. ನರ್ಸಿಂಗ್ ಕೋರ್ಸ್ನಲ್ಲಿ 60% ಮಹಿಳೆಯರು ಅಭ್ಯಾಸ ಮಾಡುತ್ತಿರುವುದು ಶ್ಲಾಘನೀಯ ಸಂಗತಿ. ಮಹಿಳೆಯರ ಸಬಲೀಕರಣಕ್ಕೆ ಇಂತಹ ವೇದಿಕೆಗಳು ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ಕೇರಳ, ಕರ್ನಾಟಕ, ತಮಿಳುನಾಡು ಗಡಿಭಾಗದಲ್ಲಿರುವ ಚಾಮರಾಜನಗರ ಮೆಡಿಕಲ್ ಕಾಲೇಜಿನಿಂದ ಪರಿಶಿಷ್ಟ ಹಾಗೂ ಆದಿವಾಸಿ ಸಮುದಾಯಕ್ಕೆ ಕೈಗೆಟುಕುವ ದರದಲ್ಲಿ ಉತ್ತಮ ಆರೋಗ್ಯ ಸೇವೆ ದೊರಕಿಸಲು ಸರ್ಕಾರ ಮತ್ತು ವೈದ್ಯಕೀಯ ಸಂಸ್ಥೆ ಮುಂದಾಗಬೇಕು ಎಂದರು. I am confident that the doctors, nurses and paramedics being trained here will serve the nation with a high degree of commitment and dedication and will bring glory to the profession and to the alma mater. Ladies and gentlemen, as we all know, the COVID-19 pandemic has affected the whole world since early last year. Our country is no exception, and we faced a devastating wave of infections this year too. It was a serious crisis, but it also united all Indians in the fight against the invisible enemy. The resurgence has largely abated, and this would not have been possible without the immense dedication of our medical fraternity. Some sacrificed even their lives in the line of duty. Our nation will forever be indebted to them. Our corona warriors, doctors, nurses, paramedics and others
have made our country proud with their relentless fervor. The same dedication is at work behind the largest vaccination drive in the history. Thanks to our scientists, India has not only produced the coronavirus vaccines at home, but has set new world records in administering vaccines. In a single day, we all know, we managed to vaccinate close to 25 million people, and our cumulative coverage will soon cross the 1 billion mark. ಚಾಮರಾಜನಗರ ಆಯುರ್ವಿಜ್ಞಾನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಕಲ್ಪಿಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. शिक्षा सेवा और अनुसंधान के लक्ष्य के साथ ही संस्थान का उद्देश्य सभी को शीघ्र, सहज एवं सस्ती स्वास्थ्य सेवा प्रदान करने और रोगी की उचित देखभाल के साथ साथ सुनियोजित शिक्षण कार्यक्रमों के माध्यम से उत्कृष्ट डॉक्टर, नर्स और पैरामेडिकल स्टाफ तैयार करना है. ಈ ಒಂದು ಆಸ್ಪತ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸಲು 8 ಜಿಲ್ಲೆಗಳ ಮೆಡಿಕಲ್ ಕಾಲೇಜುಗಳಿಗೆ ಖಾಸಗಿ ಸಹಭಾಗಿತ್ವದಲ್ಲಿ ಆಸ್ಪತ್ರೆಗಳ ಸಹಯೋಗ ದೊರಕಿಸಲಾಗುವುದು. ರೋಗಿಗಳು ಮತ್ತು ಆಸ್ಪತ್ರೆಗಳ ಸರಾಸರಿಯನ್ನು ವಿಶ್ವಸಂಸ್ಥೆಯ ಅನುಪಾತಕ್ಕೆ ಅನುಗುಣವಾಗಿ ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಎಲ್ಲ ಪ್ರೊಫೆಸರ್ಸ್ ಪ್ರಾಮಾಣಿಕವಾಗಿ ವಿದ್ಯಾರ್ಜನೆಯನ್ನು ಮಕ್ಕಳಿಗೆ ಮಾಡಬೇಕು. ಇಲ್ಲಿಂದ ಕಲಿತವರು ಎಲ್ಲಿ ಹೋದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ವೈದ್ಯರಾಗಿ ಅವರು ಹೊರಹೊಮ್ಮಬೇಕು. ಅತ್ಯಂತ ಯಶಸ್ವಿ ನರ್ಸಿಂಗ್ ಸ್ಟಾಫ್ ಆಗಿ, ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿ ಅವರು ಹೊರಹೊಮ್ಮಬೇಕನ್ನುವಂಥ ಆಸೆ ನಮ್ಮದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕನ್ನುವಂಥ ಚಿಂತನೆಯಲ್ಲಿ ಇದು ಪ್ರಾರಂಭ ಆಗಿ ದುರ್ದೈವದಿಂದ 2013-14ರಿಂದ ಸುಮಾರು 8 ವರ್ಷ ತೆಗೆದುಕೊಂಡಿದೆ. ಇವತ್ತು ಇದಕ್ಕೆ ಏನೆಲ್ಲ ಅವಶ್ಯಕತೆ ಹೇಳ್ತಾ ನಮ್ಮ ರಾಜ್ಯದಲ್ಲಿ ಇನ್ನು 8 ಜಿಲ್ಲೆಗಳಿಗೆ ಆಸ್ಪತ್ರೆಗಳನ್ನು ನಾವು ಮಾಡಬೇಕಾಗಿದೆ. ಅವೆಲ್ಲವನ್ನು ಕೂಡ PPP ಮಾಡಲಲ್ಲಿ ನಾವು ಮಾಡೋದಕ್ಕೆ ಸಿದ್ಧರಿದ್ದೇವೆ. ನಾಡಿನ ಸಾಂಸ್ಕೃತಿಕ, ಸಾಂಪ್ರದಾಯಿಕ ಹಾಗೂ ರಾಜರ ಕಾಲದ ಗತವೈಭವ ಅನಾವರಣಗೊಳಿಸುವ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದು ವಿದ್ಯುಕ್ತ ಚಾಲನೆ ನೀಡಲಾಯಿತು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಅಗ್ರ ಪೂಜೆ ಸಲ್ಲಿಸುವ ಮೂಲಕ 9 ದಿನಗಳ 411ನೇ ದಸರಾ ಮಹೋತ್ಸವವನ್ನು ಉದ್ಘಾಟಿಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ST ಸೋಮಶೇಖರ್ ಸೇರಿದಂತೆ ಹಲವು ಸಚಿವರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ SM ಕೃಷ್ಣ, ಭಾರತ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುತ್ತಿದೆ. ದಸರಾ ಮತ್ತು ಮೈಸೂರು ಎರಡೂ ತನ್ನ ಸಂಬಂಧವನ್ನು ಬೆಸೆದುಕೊಂಡಿವೆ. ದಸರಾವನ್ನು ಮೈಸೂರು ಅರಸರು ಸಂಸ್ಥಾನದ ಪ್ರಗತಿಯನ್ನು ದೇಶಕ್ಕೆ ತೋರಿಸಲು ಹಾಗೂ ಜನರಲ್ಲಿ ಧಾರ್ಮಿಕ ಮತ್ತು ನೈತಿಕ ಪ್ರಜ್ಞೆ ಮೂಡಿಸಲು ಬಳಸಿಕೊಂಡಿದ್ದರು. ಅದೇ ಪರಂಪರೆಯನ್ನು ನಾವು ಈಗಲೂ ಮುಂದುವರೆಸಬೇಕಾಗಿದೆ. ಅನೇಕ ಸಂಕಷ್ಟಗಳ ನಡುವೆ ದಸರಾವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಎಂದರು. ಯುವ ಜನತೆ ದೇಶದ ಆಸ್ತಿ. ಯುವಕರನ್ನು ನಿರ್ದಿಷ್ಟ ದಿಕ್ಕಿನತ್ತ ಕೊಂಡೊಯ್ಯಲು ಗುರಿ ಸ್ಥಾಪಿಸಬೇಕಾಗಿದೆ. ಈ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಲಿವೆ ಎಂಬ ವಿಶ್ವಾಸವಿದೆ. ಮುಂದಿನ ವರ್ಷದಿಂದ ದಸರಾ ಮೈಸೂರು ದಸರಾ ಪ್ಯಾಕೇಜ್ ಪ್ರವಾಸೋದ್ಯಮ ಯೋಜನೆ ರೂಪಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಆರ್ಥಿಕ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಎಂದರು. ನಾವು ರಾಮಕೃಷ್ಣ ಆಶ್ರಮದಿಂದ ಪ್ರತಿ ತಿಂಗಳು ಚಾಮುಂಡಿ ಬೆಟ್ಟಕ್ಕೆ ನಡೆಸ್ಕೊಂಡು ಹೋಗ್ತಿದ್ದೋ. ಬೆಟ್ಟಕ್ಕೆ ಹೋಗಿ ಅಲ್ಲಿ ಚಾಮುಂಡಾಂಬಿಕೆಗೆ ನಮ್ಮ ನಮಸ್ಕಾರ ಸಲ್ಲಿಸ್ತಾ ಇದ್ವಿ. ಇವುಗಳೆಲ್ಲವನ್ನು ನೆನೆದುಕೊಂಡಾಗ ಓ ದೇವರೇ, ಮತ್ತೆ ಆ ಗಳಿಗೆ ಬಂದಿದ್ದೆ
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿವಿಧ ದೇಶಗಳಲ್ಲಿ ಹಬ್ಬಗಳ ಆಚರಣೆಗೆ ಪ್ರವಾಸೋದ್ಯಮ ಜಾಲವನ್ನಾಗಿ ರೂಪಿಸಲಾಗಿದೆ. ಅದೇ ಮಾದರಿಯಲ್ಲಿ ಮೈಸೂರು ದಸರಾಗೂ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ಒದಗಿಸಲು ಕಾರ್ಯಯೋಜನೆ ರೂಪಿಸಲಾಗುವುದು. ಕೋವಿಡ್ ಸೋಂಕು, ಆರ್ಥಿಕ ಹಿಂಜರಿತದ ಜೊತೆಗೆ ಇತರ ರಾಜ್ಯಗಳೊಂದಿಗೆ ಅಭಿವೃದ್ಧಿ ಹೊಂದಬೇಕಿದೆ. ಈ ನಿಟ್ಟಿನಲ್ಲಿ ಆದ್ಯತೆಗಳನ್ನು ಬದಲಾಯಿಸಬೇಕಿದೆ. ಕೋವಿಡ್ ದೂರವಾದರೆ ಮುಂದಿನ ವರ್ಷ ಅದ್ದೂರಿ ದಸರಾ ಆಚರಣೆ ಸರ್ಕಾರ ಸಿದ್ಧವಿದೆ ಎಂದರು. ಇದೊಂದು ನಾಡ ಹಬ್ಬ. ರೈತರು ಇಡೀ ವರ್ಷ ಶ್ರಮಪಟ್ಟು ತಮ್ಮ ಬೆಳೆಯನ್ನು ಬೆಳೆದಂತ ಸಂದರ್ಭದಲ್ಲಿ ಆ ಸುಗ್ಗಿಯ ಕಾಲದ ನಂತರ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ನೀನು ಕೊಟ್ಟಿರುವಂತಹ ಒಂದು ಬೆಳೆಗೆ ನಮ್ಮ ನಮನಗಳನ್ನು ಸಲ್ಲಿಸಿ ಇಡೀ ನಾಡು ಸಂಭ್ರಮದಿಂದ ಮನೆ ಮನೆಗೂ ಕೂಡ ದಸರಾ ಆಚರಣೆ ಮಾಡುವಂತಹದ್ದು ಇಲ್ಲಿರುವಂತಹ ಒಂದು ನಾಡ ಹಬ್ಬದ ಒಂದು ಪ್ರತೀತಿ. ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು, ದಸರಾ ಅಂಗವಾಗಿ ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಆನೆಗಳಿಗೆ ಕಲಾವಿದರಿಂದ ಚಿತ್ತಾರ ಬಿಡಿಸುವ ಕಾರ್ಯ ಪ್ರಾರಂಭವಾಗಿದೆ. ಮಂಡಿ ಮೊಹಲ್ಲಾ ನಿವಾಸಿಗಳಾದ ಭೋಗ ನರಸಿಂಹರಾಜ್, ಜಗದೀಶ್ ರಾಜ್, ನಂದಕಿಶೋರ್, ರಾಘವೇಂದ್ರ ಸಿಂಗ್ ಕಳೆದ 30 ವರ್ಷಗಳಿಂದ ಆನೆಗಳಿಗೆ ಬಣ್ಣ ಹಚ್ಚಿ ಶೃಂಗಾರಗೊಳಿಸುತ್ತಿದ್ದಾರೆ. ಈ ಮಧ್ಯೆ ಮೈಸೂರು ಅರಮನೆಯಲ್ಲಿ ನವರಾತ್ರಿಯ ಪೂಜೆ ಆರಂಭಗೊಂಡಿದ್ದು, ಸಾಂಪ್ರದಾಯಿಕ ವಿಧಿವಿಧಾನಗಳು ನಡೆಯುತ್ತಿವೆ. ಆನೆ, ಕುದುರೆ, ಒಂಟೆ ಸೇರಿದಂತೆ ವಿಶೇಷ ವಾದ್ಯಗಳು ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿವೆ. ಸಾಮಾನ್ಯ ಸಮಯದಲ್ಲಿ ಪ್ರತಿನಿತ್ಯ ದೇಶದಲ್ಲಿ 900 ಮೆಟ್ರಿಕ್ ಟನ್ ದ್ರವೀಕೃತ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆಯಾಗುತ್ತಿತ್ತು. ಆದರೆ ಕೋವಿಡ್ ಸಂದಿಗ್ಧತೆಯಲ್ಲಿ ಬೇಡಿಕೆ ಹೆಚ್ಚಾದಾಗ ಸರ್ಕಾರ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆಯನ್ನು 10 ಪಟ್ಟು ಹೆಚ್ಚಿಸಿತು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಉತ್ತರಾಖಂಡದ ಋಷಿಕೇಶದಲ್ಲಿಂದು ಪಿಎಂ ಕೇರ್ಸ್ ಅಡಿಯಲ್ಲಿ 35 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ 35 ಪಿಎಸ್ಎ ಆಮ್ಲಜನಕ ಘಟಕಗಳನ್ನು ದೇಶಕ್ಕೆ ಸಮರ್ಪಿಸಿದ ಅವರು, ಆಮ್ಲಜನಕ ಉತ್ಪಾದನೆಯನ್ನು 10 ಪಟ್ಟು ಹೆಚ್ಚಿಸುವುದು ಯಾವುದೇ ದೇಶಕ್ಕೂ ಊಹಿಸಿಕೊಳ್ಳಲು ಆಗದ ಗುರಿಯಾಗಿದೆ. ಆದರೆ ಭಾರತ ಇದನ್ನು ಸಾಧಿಸಿದೆ ಎಂದರು. ಇಂದು ಪಿಎಂ ಕೇರ್ಸ್ ಅಡಿಯಲ್ಲಿ ಲೋಕಾರ್ಪಣೆ ಮಾಡಲಾಗಿರುವ 35 ಪಿಎಸ್ಎ ಆಮ್ಲಜನಕ ಘಟಕಗಳು ದೇಶದ ಭವಿಷ್ಯದ ಅಗತ್ಯ ಆಮ್ಲಜನಕ ಪೂರೈಸಲಿವೆ. 100 ವರ್ಷಗಳ ಬಳಿಕ ಎದುರಾದ ಭೀಕರ ಸಾಂಕ್ರಾಮಿಕವನ್ನು ಭಾರತ ಎದುರಿಸಿದ ರೀತಿಯನ್ನು ಇಡೀ ವಿಶ್ವ ನಿಬ್ಬೆರಗಾಗಿ ನೋಡುತ್ತಿದೆ. ಇಷ್ಟು ಅಲ್ಪಾವಧಿಯಲ್ಲಿ ಭಾರತ ಲಸಿಕೆ ಸಂಶೋಧಿಸಿದ್ದು ದೇಶದ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕೋವಿಡ್ ಭಾರತಕ್ಕೆ ಬಂದಾಗ ಕೇವಲ ಒಂದೇ ಒಂದು ಪರೀಕ್ಷಾ ಕೇಂದ್ರವಿತ್ತು. ಇಂದು 3000 ಪರೀಕ್ಷಾ ಪ್ರಯೋಗಾಲಯ ಜಾಲ ರೂಪಿಸಲಾಗಿದೆ ಎಂದರು. ಇವತ್ತಿಗೆ ಸರಿಯಾಗಿ 20 ವರ್ಷಗಳ ಹಿಂದೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿದು ಜನಸೇವೆ ಮಾಡಲು ತಮಗೆ ಅವಕಾಶ ಲಭಿಸಿತ್ತು. ಜನಾಶೀರ್ವಾದದ ಫಲವಾಗಿ ಪ್ರಧಾನಮಂತ್ರಿಯಾಗುತ್ತೇನೆಂಬ ಕಲ್ಪನೆ ತಮಗಿರಲಿಲ್ಲ ಎಂದು ಹೇಳಿದರು. भविष्य में कोरोना से लड़ाई के लिए हमारी तैयारी और पुख्ता हो, इसके लिए देश भर में पीएसए ऑक्सीजन प्लांट का नेटवर्क तैयार हो रहा है. बीते कुछ महीनों में पीएम केयर द्वारा स्वीकृत 1150 से अधिक ऑक्सीजन प्लांट्स काम करना शुरू कर चुके हैं. अब देश का हर जिला पीएम केयर्स के तहत बने हुए ऑक्सीजन प्लांट से कवर हो गया है. पीएम केयर्स के सहयोग से बने इन ऑक्सीजन प्लांट्स को जोड़ लें तो केंद्र सरकार, राज्य सरकार, इन सभी के प्रयासों से देश को 4000 नए ऑक्सीजन प्लांट्स मिलने जा रहे हैं. एक सेवा कार्य है. देश का
ಇದಕ್ಕೂ ಮುನ್ನ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಜಾಗತಿಕ ಸಾಂಕ್ರಾಮಿಕ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಲಸಿಕೆ ಅತ್ಯಂತ ಮುಖ್ಯವಾಗಿದ್ದು ಪ್ರಧಾನಿಯವರು ಲಸಿಕೆ ಸಂಶೋಧನೆಗೆ ಒತ್ತು ನೀಡಿದರು. ದೇಶದ ವಿಜ್ಞಾನಿಗಳ ಬಗ್ಗೆ ನಂಬಿಕೆ ಇಟ್ಟು ಪ್ರೋತ್ಸಾಹಿಸಿದರು ಎಂದರು. सभी मिनिस्ट्री लगी, स्वास्थ्य मिनिस्ट्री लगी, अर्बन डेवलपमेंट मिनिस्ट्री लगी, DRDO लगे, राज्य सरकार भी उसके साथ लगी. एक होल गवर्नमेंट कैसे चल सकती है उसका बेस्ट एग्जांपल हमारे प्रधानमंत्री जी ने स्थापित किया और 108 दिन में 1191 PSA प्लांट देश में आज के दिन. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹಾಗೂ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ ಮಡಿಕೇರಿಯಲ್ಲಿ ನಿರ್ಮಿಸಲಾಗಿರುವ ಆಕ್ಸಿಜನ್ ಉತ್ಪಾದನಾ ಘಟಕಕ್ಕೆ ಪ್ರಧಾನಿ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಿಮ್ಸ್ ಗವನ್ ಸಿಂಗ್ ಕೌನ್ಸಿಲ್ ಸದಸ್ಯೆ ಡಾ ಜಯಲಕ್ಷ್ಮಿ ಪಾಟ್ಕರ್, ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿಗಳು, ವೈದ್ಯಕೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಆವರಣದಲ್ಲಿ ಸ್ಥಾಪಿಸಿರುವ ಈ ಘಟಕ ಇಂದು ಸಾರ್ವಜನಿಕರ ವೈದ್ಯಕೀಯ ಸೇವೆಗೆ ಸಮರ್ಪಣೆಗೊಂಡಿದೆ. ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಡೀನ್ ಡಾ ಕಾರ್ಯಪ್ಪ, ಕೊಡಗು ಜಿಲ್ಲಾಸ್ಪತ್ರೆಗೆ ಹೊಂದಿಕೊಂಡಂತೆ ಹೆಚ್ಚುವರಿ 150 ಹಾಸಿಗೆಗಳಿಗೆ ಆಕ್ಸಿಜನ್ ಪೂರೈಕೆಗೆ ಅನುಕೂಲವಾಗಲು ಈ ಘಟಕವನ್ನು ಸ್ಥಾಪಿಸಲಾಗಿದೆ. ಪ್ರತಿ ನಿಮಿಷಕ್ಕೆ 500 ಲೀಟರ್ ಆಕ್ಸಿಜನ್ ಉತ್ಪಾದನೆಯಾಗುವ ಸಾಮರ್ಥ್ಯ ಹೊಂದಿದೆ ಎಂದರು. ಅಟ್ ದ ರೇಟ್ ಆಫ್ 500 ಲೀಟರ್ಸ್ ಪರ್ ಮಿನಿಟ್ ಆಕ್ಸಿಜನ್ ಇದರಲ್ಲಿ ಬರ್ತದೆ. ಇದಕ್ಕೆ ನಮಗೆ ಮೇನ್ ಆಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಪೆಟ್ರೋನೆಟ್ ಅನ್ನುವ ಕಂಪನಿ ಅವರು ಈ ಸಾಧಾರಣ ಒಂದು 2 ಕೋಟಿ ವರ್ಷದ ಇನ್ಸ್ಟ್ರೂಮೆಂಟನ್ನು ಇನ್ಸ್ಟಾಲ್ ಮಾಡಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬಡಲ ಅಂಕಲಿ ಗ್ರಾಮದಲ್ಲಿ ಮನೆ ರೂಪಾಯಿ ಪರಿಹಾರ ನೀಡಲಾಗಿದೆ. ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಹಾನಿಗೊಳಗಾದ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಭೀಮಪ್ಪ ಕಣಗಾವಿ ಕುಟುಂಬದ 6 ಮಂದಿ, ನೆರೆಮನೆಯ ಬಾಲಕಿ ಸೇರಿ 7 ಮಂದಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ತಲಾ 5 ಲಕ್ಷದಂತೆ 30 ಲಕ್ಷ ರೂಪಾಯಿ ಪರಿಹಾರ ಪಾವತಿಸಿರುವುದಾಗಿ ಗೋವಿಂದ ಕಾರಜೋಳ ಹೇಳಿದರು. ಘಟನೆಯಲ್ಲಿ 3 ಮಕ್ಕಳು ನಿಧನರಾಗಿದ್ದು ಅವರಿಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ತಲಾ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ. ಮನೆ ನಿರ್ಮಾಣಕ್ಕೆ ಸರ್ಕಾರದಿಂದ ಅಗತ್ಯ ನೆರವು ನೀಡಲಾಗುವುದು. ಶಿಥಿಲಾವಸ್ಥೆಯಲ್ಲಿರುವ ಹಳೆಯ ಮನೆಗಳಲ್ಲಿ ವಾಸಿಸುವ ಕುಟುಂಬದ ಸದಸ್ಯರನ್ನು ಬೇರೆಡೆ ಸ್ಥಳಾಂತರಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಶಾಲಾ ಕಟ್ಟಡಗಳ ಕುರಿತು ಸಮೀಕ್ಷೆ ನಡೆಸಬೇಕೆಂದು ಸೂಚಿಸಿರುವುದಾಗಿ ಹೇಳಿದರು. ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ನಿಧನರಾದವ್ರಿಗೂ ಕೂಡ 5 ಲಕ್ಷದಂತೆ ಇವತ್ತು 35 ಲಕ್ಷ ರೂಪಾಯಿ ಸರ್ಕಾರದ ವತಿಯಿಂದ ಚೆಕ್ಕನ್ನು ಇವತ್ತು ಕೊಟ್ಟಿದ್ದೇನೆ. ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ವಿಷಯ ತಿಳಿದ ತಕ್ಷಣ ಅತ್ಯಂತ ಕಳಕಳಿ ಕಾಳಜಿಯಿಂದ ಪ್ರತಿಯೊಬ್ಬರಿಗೂ 2 ಲಕ್ಷದಂತೆ 7 ಜನರಿಗೆ 14 ಲಕ್ಷ ರೂಪಾಯಿಯನ್ನು ದೇಶದ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡ್ತಕ್ಕಂಥದ್ದು ಕೂಡ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನೆಯ ಬಗ್ಗೆ ಟ್ವಿಟರ್ನಲ್ಲಿ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದು, ಮೃತಪಟ್ಟ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ 2 ಲಕ್ಷ ರೂಪಾಯಿ ಘೋಷಿಸಿದ್ದು, ಅದನ್ನು ಶೀಘ್ರವೇ ಕುಟುಂಬದ ಸದಸ್ಯರಿಗೆ ತಲುಪಿಸಲಾಗುವುದು ಎಂದರು. ರಾಜ್ಯದ ಸಿಂದಗಿ ಹಾಗೂ ಹಾನಗಲ್ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕಡೆಯ ದಿನವಾಗಿದೆ. 3 ರಾಜಕೀಯ ಪಕ್ಷಗಳ ನಡುವೆ ಬಿರುಸಿನ ಚಟುವಟಿಕೆ ಗರಿಗೆದರಿದೆ. ಆಡಳಿತಾರೂಢ ಬಿಜೆಪಿ ಸಿಂದಗಿ ಕ್ಷೇತ್ರದಿಂದ ರಮೇಶ್ ಬೂಸನೂರು ಮತ್ತು ಹಾನಗಲ್ ಕ್ಷೇತ್ರದಿಂದ ಶಿವರಾಜ್ ಸಜ್ಜನರ್ ಅವರಿಗೆ ಟಿಕೆಟ್ ನೀಡಿದೆ. ಹಾನಗಲ್ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೀನಿವಾಸ ಮಾನೆ ಅವರು ಇಂದು ನಾಮಪತ್ರ ಸಲ್ಲಿಸಿದ್ದು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಈ ವೇಳೆ ಉಪಸ್ಥಿತರಿದ್ದರು. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಾಜಿಯಾ ಶಕೀಲಾ ಅಂಗಡಿ ನಾಮಪತ್ರ ಸಲ್ಲಿಸಿದರು.
ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ 30ರಂದು ಮತದಾನ ನಿಗದಿಯಾಗಿದ್ದು, ನವೆಂಬರ್ 2ರಂದು ಮತ ಎಣಿಕೆ ನಡೆಯಲಿದೆ. ಸೇವೆ ಮತ್ತು ಸಮರ್ಪಣಾ ಅಭಿಯಾನದ ಅಂಗವಾಗಿ ಬಳ್ಳಾರಿಯಲ್ಲಿಂದು ಬಿಜೆಪಿ ಯುವ ಮೋರ್ಚಾ ನವಭಾರತ ಮೇಳವನ್ನು ಆಯೋಜಿಸಿದೆ. ಬಳ್ಳಾರಿಯ ಗಾಂಧಿ ಭವನದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಹಮ್ಮಿಕೊಂಡಿರುವ ಈ ಮೇಳಕ್ಕೆ ಶಾಸಕ ಜಿ. ಸೋಮಶೇಖರ್ ರೆಡ್ಡಿ ಚಾಲನೆ ನೀಡಿದರು. ನಂತರ ಅವರು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಯುವ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ. ನವಭಾರತ ನಿರ್ಮಾಣಕ್ಕೆ ಪ್ರಧಾನಿ ಅವರೊಂದಿಗೆ ಯುವ ಜನಾಂಗ ಕೈಜೋಡಿಸಬೇಕಿದೆ ಎಂದರು. ಅವ್ರ ತಂದೆ ತಾಯಿಗೆ ಹೇಳ್ತಾರೆ, ಹಂಗೆ ಪಕ್ಕದ ಮನೆಯವ್ರಿಗೆ ಹೇಳ್ತಾರೆ. ಇದೆಲ್ಲ ಮೋದಿ ಸರ್ಕಾರದ ಸಾಧನೆಗಳು ಕಂಪ್ಲೀಟ್ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಮನೆಗೆ ತಲುಪೋದಕ್ಕೆ ಈ ಕಾರ್ಯಕ್ರಮ ಅನುಕೂಲ ಆಗುತ್ತೆ ಅಂತ. ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಚ್. ಹನುಮಂತಪ್ಪ, ಭ್ರಷ್ಟಾಚಾರ ರಹಿತವಾದ ಆಡಳಿತ ನಡೆಸುತ್ತಿರುವ ಪ್ರಧಾನಿಯವರು ಯುವ ಜನರಿಗೆ ಸ್ಫೂರ್ತಿಯಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಆಡಳಿತ ಕೊಟ್ಟಿರತಕ್ಕಂಥ ಕೀರ್ತಿ ಏನಾದರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಸಲ್ಲಬೇಕು, ಅದು ಭಾರತೀಯ ಜನತಾ ಪಾರ್ಟಿ ಸಲ್ಲಬೇಕು. ಡಿಡಿ ನ್ಯೂಸ್ನೊಂದಿಗೆ ಗೃಹಿಣಿ ಮಂಜುಳಾ, ಕೇಂದ್ರ ಸರ್ಕಾರ ಅನೇಕ ಜನೋಪಯೋಗಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದರಲ್ಲೂ ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆ, ಸುಕನ್ಯಾ ಸಮೃದ್ಧಿ ಕಾರ್ಯಕ್ರಮಗಳು ಹಲವು ಹೆಣ್ಣು ಮಕ್ಕಳಿಗೆ ಸಹಕಾರಿಯಾಗಿವೆ ಎಂದರು. ಇದರಿಂದ ಎಷ್ಟೋ ಜನ ಬಡ ಮಕ್ಕಳು ಶಾಲೆಗೆ ಬರುವಂತಾದ್ರು. ದೇಶದಲ್ಲಿ ಒಟ್ಟಾರೆ 3,39,00,000 ಕೋವಿಡ್ ಪ್ರಕರಣಗಳು ಈವರೆಗೆ ದಾಖಲಾಗಿದ್ದು, ಪ್ರಸ್ತುತ 2,44,000 ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ 3,32,00,000 ಸೋಂಕಿತರು ಗುಣಮುಖರಾಗಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ. ಒಟ್ಟು ಪ್ರಕರಣಗಳಲ್ಲಿ ಕೇವಲ 0.72% ಮಾತ್ರವೇ ಸಕ್ರಿಯ ಪ್ರಕರಣಗಳಿವೆ. ಆದರೆ ಚೇತರಿಕೆಯ ದರ ಪ್ರತಿಶತ 97.95 ಆಗಿದೆ. ದೇಶದಲ್ಲಿ ಒಟ್ಟಾರೆ 57,87,00,000 ಕೊರೋನಾ ಮಾದರಿ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಪ್ರಕರಣಗಳ ಪಾಸಿಟಿವಿಟಿಯ ಒಟ್ಟಾರೆ ದರ ಪ್ರತಿಶತ 5.86 ಆಗಿದೆ. ಕಳೆದ ವಾರ ಪಾಸಿಟಿವಿಟಿ ದರ 1.68ಕ್ಕೆ ಇಳಿದಿದೆ ಎಂದು ಅವರು ವಿವರ ನೀಡಿದರು. ದೇಶದ ಸಕ್ರಿಯ ಪ್ರಕರಣಗಳ ಸಂಖ್ಯೆಯನ್ನು ಅವಲೋಕಿಸಿದರೆ ಕೇರಳದಲ್ಲಿ 1,22,996 ಪ್ರಕರಣಗಳಿದ್ದು, ಇದು ದೇಶದ ಒಟ್ಟು ಸಕ್ರಿಯ ಪ್ರಕರಣಗಳ 50.37% ಮಹಾರಾಷ್ಟ್ರದಲ್ಲಿ 56,767 ಪ್ರಕರಣವಿದ್ದು, ಇದು 15.06% ಕರ್ನಾಟಕದಲ್ಲಿ 11,848 ಸಕ್ರಿಯ ಪ್ರಕರಣಗಳಿದ್ದು, ಇದು 4.85 ಆಗಿದೆ. ದೇಶದಲ್ಲಿ ಈಗಲೂ ನಿತ್ಯ ಸುಮಾರು 20,000 ಪ್ರಕರಣ ದಾಖಲಾಗುತ್ತಿದ್ದು, ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸುವುದು ಅಗತ್ಯವಾಗಿದೆ ಎಂದರು. ಈವರೆಗೆ 67,2,00,000 ಜನರಿಗೆ ಪ್ರಥಮ ಡೋಸ್ ಲಸಿಕೆ ನೀಡಲಾಗಿದ್ದರೆ 25.75 ಕೋಟಿ ಜನರಿಗೆ ಎರಡನೇ ಡೋಸ್ ಕೋವಿಡ್ ನಿಗ್ರಹ ಲಸಿಕೆ ನೀಡಲಾಗಿದೆ. ಒಟ್ಟಾರೆಯಾಗಿ 92,77,00,000 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದರು. करना है ताकि हम एक्टिव केसेस को कम कर सकें. दूसरा, जो बाकी हमारी स्टेट्स हैं जहां पर आज चाहे एक्टिव केसेस कम हैं, लेकिन आने वाले समय को समझते हुए हम इन स्टेट में भी जो हमारे गेन्स हैं इन टर्म्स ऑफ मैनेजमेंट ऑफ कोविड-19 उसको हम प्रिजर्व करके रखें. हम यह इंश्योर करें कि इन्फेक्शन दोबारा से ना फैले. इसी तरीके से हम देखते हैं कि एक स्थाई पर जहां देश में पिछले 5 महीनों से ओवरऑल वीकली पॉजिटिविटी 3% से कम है, जो एक समय पर सेकेंड वेव के समय पर 21% थी, वह पिछले हफ्ते में 1.68% है. तो एक स्थाई पर हम कुछ संतोष महसूस करते हैं, लेकिन यहाँ इतना ही जरूरी है कि हम यह समझें कि ओवरऑल कंट्री के लेवल पर जो ये कंफर्ट है, अगर हम उसको स्टेट लेवल पर और डिस्ट्रिक्ट लेवल पर एनालाइज करें तो एरियाज ऑफ कंसर्न उभर कर सामने आते हैं. आने वाले हैं खुशियों के ಯೋಜನಾ ಆಯೋಗದ ಸದಸ್ಯ ಡಾಕ್ಟರ್ ವಿ.ಕೆ. ಪಾಲ್, ಹಬ್ಬಗಳ ಪರ್ವ ಆರಂಭವಾಗಿದ್ದು ಮುಂದಿನ 3 ತಿಂಗಳ ಅವಧಿ ಮಹತ್ವದ್ದಾಗಿದೆ. ನಾವೆಲ್ಲರೂ ಹಬ್ಬವನ್ನು ಜವಾಬ್ದಾರಿಯಿಂದ ಆಚರಿಸಬೇಕು, ಸಂತೋಷ ಹಂಚಬೇಕೇ ಹೊರತು ಸೋಂಕನ್ನಲ್ಲ ಎಂಬ ಸಂದೇಶ ಮನೆ ಮನೆ ತಲುಪಿಸುತ್ತಿರುವುದಾಗಿ ತಿಳಿಸಿದರು. ಅಮೆರಿಕದಂತಹ ದೇಶಗಳಲ್ಲೂ ಈಗಲೂ ಡೆಲ್ಟಾ ವೈರಾಣು ಸಕ್ರಿಯವಾಗಿದ್ದು, ಕೊಂಚ ಎಚ್ಚರ ತಪ್ಪಿದರೂ ಸೋಂಕು ಹೆಚ್ಚುವ ಅಪಾಯ ಇದೆ ಎಂದು ತಿಳಿಸಿದ ಅವರು, ಮುಂದಿನ 3 ತಿಂಗಳಲ್ಲಿ ಲಸಿಕೆ ನೀಡಿಕೆಯ ಪ್ರಮಾಣವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಾಗುವುದು ಎಂದು ತಿಳಿಸಿದರು.
ಎಲ್ಲ ಲಸಿಕೆಗಳು ಸುರಕ್ಷಿತವಾಗಿವೆ. ಹೀಗಾಗಿ ಅನುಮಾನ ದೂರವಿಟ್ಟು ಪ್ರತಿಯೊಬ್ಬರೂ 2 ಡೋಸ್ ಲಸಿಕೆ ಪಡೆಯುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಡಾ. ಪಾಲ್ ಹೇಳಿದರು. और ये लगभग 333 होता तो हमारी सेकेंड वेव का पीक था. कहने का ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಚುರುಕು. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು 13 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಆನವಟ್ಟಿ 10, ಹೊಸದುರ್ಗ, ಬಿ-ದುರ್ಗ 9, ಬನವಾಸಿ ಲೋಂಡಾ 8, ಕಾರವಾರ ಪಾವಗಡ 7, ಜುಗಲ್ಬೆಟ್, ಅಜ್ಜಂಪುರ, ಹಿರಿಯೂರು 6, ಕದ್ರ, ಕ್ಯಾಸಲ್ರಾಕ್, ಕಿರವಟ್ಟಿ, ಮುಂಡಗೋಡು, ಯಲ್ಲಾಪುರ, ಯಗಟ್ಟಿ, ದಾವಣಗೆರೆಯಲ್ಲಿ 5 ಸೆಂಟಿಮೀಟರ್ ಮಳೆಯಾಗಿದೆ. ಶಿರಾರಿಯಲ್ಲಿ ಗರಿಷ್ಠ 32.7 ಡಿಗ್ರಿ ಸೆಲ್ಸಿಯಸ್, ಬೀದರ್ ಹಾಗೂ ಕೊಪ್ಪಳದಲ್ಲಿ ಕನಿಷ್ಠ 19.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವು ಕಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮಳೆ ಸಾಧ್ಯತೆ. ಕರಾವಳಿ ತೀರದಲ್ಲಿ ಗಾಳಿಯ ವೇಗವು ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ತಲುಪುವ ಸಾಧ್ಯತೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ. ಕೆಲವು ಬಾರಿ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮರಾಜನಗರದಲ್ಲಿ ಸುಸಜ್ಜಿತ 450 ಹಾಸಿಗೆಗಳ ವೈದ್ಯಕೀಯ ಆಸ್ಪತ್ರೆ ಲೋಕಾರ್ಪಣೆ. ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೌಲಭ್ಯ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ನಾಡಹಬ್ಬಕ್ಕೆ ಎಸ್ಎಂ ಕೃಷ್ಣ ವಿದ್ಯುಕ್ತ ಚಾಲನೆ. ಮೈಸೂರು ದಸರಾವನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ಜಾಲತಾಣವಾಗಿ ರೂಪಿಸಲು ಕ್ರಮ. ಮುಖ್ಯಮಂತ್ರಿ. ಕೋವಿಡ್ ಸಂದಿಗ್ಧತೆಯಲ್ಲಿ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆ 10 ಪಟ್ಟು ಹೆಚ್ಚಳ. ಅಲ್ಪಾವಧಿಯಲ್ಲಿ ಲಸಿಕಾ ಸಂಶೋಧನೆ ದೇಶದ ಸಾಮರ್ಥ್ಯಕ್ಕೆ ಕೈಗನ್ನಡಿ. ಪ್ರಧಾನಿ ನರೇಂದ್ರ ಮೋದಿ. ಸಿಂಧಗಿ, ಹಾನಗಲ್ ಕ್ಷೇತ್ರಗಳಲ್ಲಿ ಚುರುಕುಗೊಂಡ ರಾಜಕೀಯ ಚಟುವಟಿಕೆ. ಪ್ರಮುಖ ಪಕ್ಷಗಳಿಂದ ನಾಮಪತ್ರ ಸಲ್ಲಿಕೆ. ನಾಳೆ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತರಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.